ರಂಗೇರ್ದಾದ ತುಮಕೂರು ಲೋಕಸಭಾ ಚುನಾವಣಾ ಅಖಾಡ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಸರ್ಕಾರವನ್ನ ಉರುಳಿಸುವಂತಹ ಪ್ಲಾನ್ ಏನಾದರೂ ನಡೆದಿದೆಯಾ? ಮೈತ್ರಿ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನದ್ದೇ ಮಾತು. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ, ಈ ಸರ್ಕಾರ ಇರಲ್ಲ, ಉರುಳು ಹೋಗುತ್ತೆ ಅಂತ ಸರ್ಕಾರ ಪತನ ಅಂತ ಒತ್ತಿ ಹೇಳ್ತಾ ಇದ್ದಾರೆ ಉಭಯ ಪಕ್ಷದ ನಾಯಕರು. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಪತನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಉಭಯ ಪಕ್ಷದ ನಾಯಕರು. ಪತನಕ್ಕೂ ಮುಂಚೆನೆ ತಮಗೆ ತಾವೇ ಸಚಿವ ಸ್ಥಾನ ಘೋಷಣೆ ಕೂಡ ಮಾಡಿಕೊಂಡಿದ್ದಾರೆ ನಾಯಕರುಗಳು. ನೋಡಿ, ಇದಕ್ಕೆ ಇನ್ನೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಲೋಕಸಭೆ ಚುನಾವಣೆ ಇದೆ, ಈ ಸಂದರ್ಭದಲ್ಲಿ ಮತಯಾಚನೆ ಮಾಡೋದು ಬಿಟ್ಟು ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ, ಆ ಉರುಳದ ಮೇಲೆ ತಮಗೆ ತಾವೇ ಸಚಿವರಾಗ್ತೀವಿ, ಯಾವ್ಯಾವ ಸಚಿವ ಸ್ಥಾನ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ತುರುವೇಕೆರೆ ಕ್ಷೇತ್ರದ ಶಾಪ ವಿಮೋಚನೆ ಆಗತ್ತೆ ಅಂತ ಬಿಜೆಪಿ ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡ್ತಾ ಹೇಳಿದ್ದಾರೆ. ಜೆಡಿಎಸ್ ಶಾಸಕ MT ಕೃಷ್ಣಪ್ಪ ಇನ್ನು ಕೆಲವೇ ತಿಂಗಳಲ್ಲಿ ಸಚಿವರಾಗ್ತಾರೆ, ರಾಜಕೀಯ ವೈರಿಯನ್ನೂ ಸಚಿವರಾಗಿಸ್ತಾರೆ ಅಂತ ಹೊಗಳಿ ಸರ್ಕಾರದ ಪತನದ ಸುಳಿವು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿಕೊಂಡಿದ್ದಾರೆ. ಹಿರಿಯ ಮಂತ್ರಿಗಳು ಬೆಳಗ್ಗೆ ಮಾತನಾಡೋದು, ಚುನಾವಣೆ ಆದ ಒಂದು ವಾರದೊಳಗಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತಕ್ಕಂಥದ್ದು 100% ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಚುನಾವಣೆ ಯಾವುದೇ ತರದಲ್ಲಿ ವೈಯಕ್ತಿಕವಾಗಿ ಅಲ್ಲ. ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಚುನಾವಣೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಕೇಳಬೇಕಾಗುವುದು ವೈಯಕ್ತಿಕವಾಗಿ ಮಳೆ ಬೆಳೆ ಚೆನ್ನಾಗಿತ್ತು. ಹೇಳ್ತಾರೆ ಸುಮಾರು ಹೇಳ್ತಾರೆ, ಏನ್ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲೂ ಮಳೆನೇ ಬರೋದಿಲ್ಲ, ಸ್ಪೀಕರ್ ಬರಗಾಲ ಕುಡಿಯುವುದಿಲ್ಲ ಅಂತ. ಇವತ್ತು ನಗರದಲ್ಲೂ ರಂಟರಾಗಿದೆ, ಪಟ್ಟಣದಲ್ಲೂ ರಂಟರಾಗಿದೆ. ರೈತರು ಮಾತ್ರ ಏನು ಪರಿತೋಸ್ತಾರೆ. ಇವತ್ತು ಬೋರ್ ಕೊಂಡು 1200 ಅಡಿಸಿದ ಬೋರ್ ಕೊಂಡು ಬರ್ತಾ ಇಲ್ಲ. ನನ್ನ ಅನ್ಸುತ್ತೆ ಸೋಮವಾರ ಗೆದ್ದ ತಕ್ಷಣ ಮಳೆ ಬರುತ್ತೆ ಅಂತ ಅನ್ಸುತ್ತೆ ನನ್ನದು. ಬರ್ಬೇಡಿ ಇವತ್ತು ಗೆದ್ದ ತಕ್ಷಣವೇ ಗ್ಯಾರಂಟಿ ಮಳೆ ಬರುತ್ತೆ, ಎಲ್ಲಾ ಕಡೆಗೆ ತುಂಬಿ ಈ ರಾಜ್ಯ ಸಮೃದ್ಧಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತೆ JDS ಸಮೃದ್ಧಿಯಾಗಿರ್ತದೆ ಹೇಳ್ತಾ ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಲಿಲ್ಲ. ಸೋಮಣ್ಣಗೆ ಬೇರೆ ಕಾರ್ಯಕ್ರಮ ಇದೆ, ನಾವೆಲ್ಲರೂ ಸಹಿತ ಇವತ್ತು ಏನು ನಮ್ಮ CS ಗ್ರೌಂಡ್ ಯಾರು ಬಂದಿದ್ದೀವಿ ಅವರೆಲ್ಲ ಬುಧವಾರ JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಎರಡೂ ಕಾರ್ಯಕರ್ತರು ಸಹಿತ ಬುಧವಾರ ವೀರಣ್ಣಗೌಡರಲ್ಲಿ ಮಾತಾಡ್ಕೊಂಡಿದ್ದೀವಿ. ಅವ್ರಿಗೆ ಇಷ್ಟಪಡೋರು ವೀರಣ್ಣಗೌಡ ಸಭೆ ಇರ್ತದೆ, ಆ ಒಂದು ಸಭೆಯ ಏನು ಯಾವ ರೀತಿ ಎಷ್ಟು ಗಂಟೆ ಮಾಡಬೇಕು ಅಂತ ಹೇಳಿ ಇಂಟೆಗ್ರೇಟ್ ಅಧ್ಯಕ್ಷರು ನಿಮಗೆ ಕಾಲ್ ಮಾಡ್ತೀನಿ ಸರ್. ಮಳೆ ಬೆಳೆ ಚೆನ್ನಾಗಿತ್ತು. ಹೇಳ್ತಾರೆ ಸುಮಾರು ಹೇಳ್ತಾರೆ, ಏನ್ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲೂ ಮಳೆನೇ ಬರೋದಿಲ್ಲ, ಸ್ಪೀಕರ್ ಬರಗಾಲ ಕುಡಿಯುವುದಿಲ್ಲ ಅಂತ. ಇವತ್ತು ನಗರದಲ್ಲೂ ರಂಟರಾಗಿದೆ, ಪಟ್ಟಣದಲ್ಲೂ ರಂಟರಾಗಿದೆ. ರೈತರು ಮಾತ್ರ ಏನು ಪರಿತೋಸ್ತಾರೆ. ಇವತ್ತು ಬೋರ್ ಕೊಂಡು 1200 ಅಡಿಸಿದ ಬೋರ್ ಕೊಂಡು ಬರ್ತಾ ಇಲ್ಲ. ನನ್ನ ಅನ್ಸುತ್ತೆ ಸೋಮವಾರ ಗೆದ್ದ ತಕ್ಷಣ ಮಳೆ ಬರುತ್ತೆ ಅಂತ ಅನ್ಸುತ್ತೆ ನನ್ನದು. ಬರ್ಬೇಡಿ ಇವತ್ತು ಗೆದ್ದ ತಕ್ಷಣವೇ ಗ್ಯಾರಂಟಿ ಮಳೆ ಬರುತ್ತೆ, ಎಲ್ಲಾ ಕಡೆಗೆ ತುಂಬಿ ಈ ರಾಜ್ಯ ಸಮೃದ್ಧಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತೆ JDS ಸಮೃದ್ಧಿಯಾಗಿರ್ತದೆ ಹೇಳ್ತಾ ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಲಿಲ್ಲ. ಸೋಮಣ್ಣಗೆ ಬೇರೆ ಕಾರ್ಯಕ್ರಮ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.